ನಮಸ್ಕಾರ. ಇದು ಮಿಷನ್ ಹಗ್ಗ ಮಾಡೋ ಮಿಷನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತಂದು ಕಟ್ ಮಾಡಿ ಹಗ್ಗ ಹಾಕಿ ರೈತರುಗಳಿಗೆ ಸಪೋರ್ಟ್ ಮಾಡಿ ಇದು ಮಾಡ್ತಾರೆ ಹಳ್ಳಿಗಳಿಗೆಲ್ಲ ಹೋಗಿ. ಹಾಗಾಗಿ ಜನಗಳಿಗೆ ಅನುಕೂಲತೆ. ಇಲ್ಲಾಂದರೆ ಹಿಂದೆ ಮನೆಗಳಲ್ಲೇ ಹಗ್ಗ ಹಿಡಿದು ಮಾಡ್ಕೊಳ್ತಿದ್ರು ಹಿಂದಿನವರು. ಈಗಿನವರು ಯಾರೂ ಮಾಡೋಕ್ಕಾಗದೇ ಇರೋದ್ರಿಂದ ದನ ಕರ ಕಟ್ಟೋಕ್ಕೆ ಪ್ರತಿಯೊಂದಕ್ಕೂ ಈಗ ಈ ಹಗ್ಗನ ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಅಷ್ಟೇ. ಅದೊಂದು ಸ್ವಲ್ಪ ಮಾಡ್ಕೊಳ್ಳಿ. ಹಂಗಾಗಿ ಜನಗಳಿಗೆ ಅನುಕೂಲತೆ ಇದರಿಂದ ಇರೋದ್ರಿಂದ. ಇಲ್ಲ ಅಂದರೆ ಹಿಂದೆ ಕಾತಾಳೆ ಪಟ್ಟೆ ಇದು ಯಾವುದು ಇದೆಲ್ಲ ಹಾಕಿ ನೀರಲ್ಲಿ ಕರಗಿಸಿ ಕದಬೆ ಇದೆಲ್ಲ ಮಾಡಿ ಚಚ್ಚಿ ಅದನ್ನು ಕೊಳೆತದ ಮೇಲೆ ಅದನ್ನು ಒಣಗಿಸಿ ಅದರಲ್ಲಿ ಹಗ್ಗ ಮಾಡೋರು. ಈಗ ಅದರದಲ್ಲೆಲ್ಲ ಏನಿಲ್ಲ. ಈಗ ಇದರಲ್ಲೇ ಮಾಡೋ ಅಂಥದ್ದು ಪೊಸಿಷನ್ನು ಕಂಡುಕೊಂಡಿದೆ. ಈಗ ಮಿಷನ್ ಬಂದಿರೋದ್ರಿಂದ ಈ ಥರ ಮಾಡಿ ಜನಗಳಿಗೆ ಸೌಕರ್ಯ ಮಾಡೋಕ್ಕೆ ಅನುಕೂಲ ಆಗಿದೆ. ಆಮೇಲೆ ಇನ್ನೊಂದು, ಈಗ ನಾವು ಹಿಂದೆ ಹಗ್ಗ ಹುಡಿಯೋರು ಎಲ್ಲ ಇದ್ದರು ಮನೆಗಳಲ್ಲಿ ನಾವು ಹುಡ್ಕೊಳ್ಳಿವು. ಈಗ ಹುಡಿಯೋರೇ ಇಲ್ವಲ್ಲ ಸರ್. ಈಗ ಎಲ್ಲ ಈಗಿನ ಪೀಳಿಗೆಲೆಲ್ಲ ಮಿಷನ್ಗಳು ಬಂದಿರೋದ್ರಿಂದ ಮಿಷನೆಲ್ಲ ತಯಾರು ಮಾಡೋದನ್ನು ಮಾಡ್ತಾಯಿದ್ದೀವಿ. ನಾಲ್ಕು ಹಗ್ಗ ಮಾಡ್ಬೋದಾ ಒಂದೇ ಸರಿ? ಇಲ್ಲ, ಹಾಕೊಂಡು ಹೋಗ್ಬೋದು. ಉದ್ದನ ಹಗ್ಗ ಮಾಡಿಕೊಂಡು ಮುಂದೆ ಹೋಗಿ ಮಾಡ್ಕೊಂಡು ಅದನ್ನು ಕಟ್ ಮಾಡಿ 4 ಹಗ್ಗ ಒಂದೇ ಸರಿ ಮಾಡ್ತಾರೆ. ಇಲ್ಲಾಂದರೆ 100 ಮೀಟ್ರ್ ಬೇಕಾದ್ರೂ ಕಟ್ ಮಾಡಿ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ತಾರೆ. ಎಷ್ಟೆಷ್ಟು ಮೀಟ್ರಿಗೆ ಬೇಕು ಅಷ್ಟೆಷ್ಟು ಮೀಟ್ರಿಗೆ ಆ ಥರ ಮಾಡಿಕೊಡ್ತಾರೆ ರೈತರಿಗೆ. ಈಗ 2 ಮಾರು ಬೇಕು 3 ಮಾರು ಬೇಕು ಅಂತಾರೆ. ಅಷ್ಟಕ್ಕೆ ಮಾಡಿ ದನ ಕಟ್ಟೋದಕ್ಕೆ ಅದಕ್ಕೆ ಇದೆಲ್ಲ ಮಾಡಿ ಕುಣಿಕೆ ಎಲ್ಲ ಮಾಡಿಕೊಟ್ಟು ಹಾಕಿ ಅದನ್ನು ಮಾಡಿಕೊಡ್ತಾರೆ. ಆಮೇಲೆ ಹುಳ ಹಗ್ಗ, ಮಿಣಿ ಹಗ್ಗ ಅಂತ ಬರುತ್ತೆ. ಮಿಣಿ ಹಗ್ಗನೂ ಅಷ್ಟೇ ಮಾಡಿಬಿಟ್ಟು ಅದಕ್ಕೆಲ್ಲ ಮಾಡಿ ಯಾವ ಥರ ಕಟ್ಟಬೇಕು ಎಲ್ಲ ಮಾಡಿಕೊಟ್ಬಿಡ್ತಾರೆ. ಈ ಥರ ಮಾಡಿ ಇದು ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ ಸರ್. ನೋಡಿ ಸರ್, ಈಗ ಈ ಥರ ಮಾಡಿ ಹಗ್ಗ ಆಗೋಯ್ತು. ತೆಗಿಯೋದು ಮಾಡಿ ಚಿಲ್ಕಣಿ ಮಾಡ ನೋಡಿ. ಈ ಥರ ಇದು ಮಾಡ್ಕೊಂಡವರು ರೆಡಿ ಮಾಡ್ತಾರೆ. ಆ ಥರ ಮಾಡಿ ದನಗೆ ಗಂಟು ಹಾಕ್ತಂಗೆ ಅದಕ್ಕೆಲ್ಲ ಮಾಡಿ ಹಿಂಗೆ ಅದನ್ನು ಒಳಗಡೆ ಚಿಮ್ರೊಳಗಡೆ ಸೇರ್ಸಂಗೆಲ್ಲ ಮಾಡಿ ಇದು ರೆಡಿ ಮಾಡಿಕೊಡ್ತಾರೆ. ನೋಡಿ ಸರ್, ಈ ಥರ ಮಾಡಿ ಇದರೊಳಗಡೆ ಸೇರ್ಸಂಗೆ ಮಾಡಿ ಅದನ್ನು ಇದು ಬಿಚ್ಚೋದು ಕಟ್ಟೋದು ಏನು ಬೇಕಾಗಿರಲ್ಲ. ಇದು ಅದರೊಳಗಡೆ ಸೇರಿಸ್ಬಿಟ್ರೆ ಅದು ಬಿಚ್ಕೊಳ್ಳಲ್ಲ. ಅದು ನಾವೇ ತೆಗೆದಾಗ ಬರುತ್ತೆ, ಅದು ಓಪನ್ ಆಗುತ್ತೆ.